ಹಾಯ್ ಗೈಸ್, ನಾವು YT ಕ್ರಿಯೇಟ್ ಆ್ಯಪ್ ಯೂಸ್ ಮಾಡಿಕೊಂಡು ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ ನಾನು ನಿನ್ನೆ ವಿಡಿಯೋ ಹಾಕಿದ್ದೆ. ಸೊ ಬರೀ 10 ಸೆಕೆಂಡ್ಸ್ ಮಾತ್ರ ವಿಡಿಯೋ ಎಡಿಟ್ ಆಗ್ತಾ ಇದೆ, ಆಮೇಲೆ ಜಾಸ್ತಿ ವಿಡಿಯೋ ಎಡಿಟ್ ಆಗ್ತಾ ಇಲ್ಲ ಅದು ಅಂತ ಎಲ್ಲರೂ ಹೇಳ್ತಾ ಇದ್ರಿ. ಸೊ ನಾನು ಲಾಂಗ್ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟು ಇಲ್ಲಿ ನೋಡಿ, ನಿಮಗೆ ಕಮಿಷನ್ದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ 7% ಕಮಿಷನ್ ಇದೆ. ಸೊ ಈ ಥರ ನೀವು ಔಟ್ಫಿಟ್ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಇರುತ್ತೆ, ಅದೆಲ್ಲ ನೋಡ್ಕೊಳ್ಳಿ. ಇವನ್ನ ಫಸ್ಟು ನೀವು ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆಯಿತು. ಆಮೇಲೆ ಇದನ್ನು ಒಂದು ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ. ಸ್ಕ್ರೀನ್ಶಾಟ್ ಆಯಿತು. ನೆಕ್ಸ್ಟ್ ನೀವು ChatGPTಗೆ ಹೋಗಿ ChatGPT ಆನ್ ಮಾಡಿಕೊಂಡು ಅಲ್ಲೇನು ನಾವು ತೊಗೊಂಡಿದ್ವಲ್ವ ಆ ಔಟ್ಫಿಟ್ನ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಒಂದು ಆ ಔಟ್ಫಿಟ್ಟು, ಇನ್ನೊಂದು ನಮ್ದು ಯಾವುದಾದ್ರೂ ಓನ್ ಔಟ್ಫಿಟ್, ಓನ್ ಫೋಟೋ ಅಥವಾ ಯಾವುದಾದ್ರೂ ಮಾಡೆಲ್ ಫೋಟೋ ತೊಗೊಳ್ಳಿ. ಇಲ್ಲಿ ನೋಡಿ, ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕೊಡೋ ಫ್ರಾಂಟ್ನ ಇಲ್ಲಿ ನೋಡಿ, ಈ ಫ್ರಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಅದು ಆಗ್ತಾ ಇರಲಿ. ಇನ್ನೊಂದು ಡ್ರೆಸ್ ಏನಿದೆ ಅಲ್ವಾ, ಇಲ್ಲಿ ನೋಡಿ, ಇದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಫೋಟೋ ಹಾಕಿ, ನಿಮ್ಮದು ಅಥವಾ ಮಾಡಲಿಂಗ್ ಯಾವ್ದು ಫಸ್ಟ್ ಹಾಕಿರ್ತೀರೋ ಅದನ್ನೇ ಹಾಕ್ಬಿಟ್ಟು ಮತ್ತು ಇದೇ ಪೇಸ್ಟ್ ಮಾಡಿ, ಇದು ಫಸ್ಟ್ ವಿಡಿಯೋ ಕ್ರಿಯೇಟ್ ಆಗಲಿ ರೀ. ಇಲ್ಲಿ ನೋಡಿ, ಈ ಥರ ಫೋಟೋ ಬಂತು. ನೆಕ್ಸ್ಟ್ ಇದನ್ನು ಕೂಡ ನಾವು ಮತ್ತು ಕೊಡೋಣ ಫ್ರಂಟು. ಅದು ಆಗೋಕ್ಕೂ ಮುಂಚೆ ಈ ಫೋಟೋನ ಇಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇವ್ ಆಗಿದೆ ಇಮೇಜು. ನೆಕ್ಸ್ಟು ನೋಡಿ, ಈ ಫೋಟೋ ಕೂಡ ಆಗ್ತಾಯಿದೆ. ಒಂದು ನಿಮಿಷ ವೇಟ್ ಮಾಡಿ. ನೋಡಿ, ಈ ಫೋಟೋ ಕೂಡ ನಾವು ಡೌನ್ಲೋಡ್ ಮಾಡೋಣ. ಇಲ್ಲಿ ಡೌನ್ಲೋಡ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾವೇನಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿರ್ತೀವಲ್ಲ, ಎರಡೂ ಸೇರಿಸಿನೇ ಇದನ್ನು ಇಲ್ಲಿ ಹಾಕ್ಬಿಟ್ಟು ನಾನು ಕೊಡೋ ಫ್ರಾಂಟ್ನ ಇಲ್ಲಿ ಹಾಕಿ, ಸ್ಕ್ರಿಪ್ಟು ಯಾವ ಥರ ಮಾಡಬೇಕು ಅಂತ ಅದು ನಿಮಗೆ ಹಾಕ್ಕೊಡುತ್ತೆ. ನೋಡಿ, ಇದು ಸ್ಕ್ರಿಪ್ಟ್ ರೈಟಿಂಗು. ನೆಕ್ಸ್ಟ್ ಏನು ಮಾಡಿ ಅಂದರೆ, ನಾವಿವಾಗ ಏನು ಫೋಟೋಗಳು ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ ಅದರದ್ದು ಕೂಡ ಸೇಮ್ ಅದೇ ಪ್ರಾಂಪ್ಟ್ನೇ ಹಾಕಿ ಸ್ಕ್ರಿಪ್ಟ್ ತಗೊಳ್ಳಿ. ಓಕೆ. ನೆಕ್ಸ್ಟ್ ಇನ್ನೊಂದೇನಿತ್ತಲ್ವ ಅದನ್ನು ಕೂಡ ಸ್ಕ್ರಿಪ್ಟ್ ತಗೊಳ್ಳಿ. ನೋಡಿ, ಸ್ಕ್ರಿಪ್ಟ್ ಬರ್ಕೊಡ್ತು. ಇವಾಗ ಒಂದೊಂದೇ ಸ್ಕ್ರಿಪ್ಟ್ನ ನಾವು ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿದೆ. ಇದರಲ್ಲಿ ನಮಗೆ ಏನು ಹಾಕಬೇಕು ಅಂತ ಅನಿಸುತ್ತೆ, ಏನು ಸ್ಕ್ರಿಪ್ಟ್ ಬೇಕು ಅನಿಸುತ್ತೆ ಅದನ್ನು ಮಾತ್ರ ನಾವು ಕಾಪಿ ಮಾಡೋಣ. ನೆಕ್ಸ್ಟು YT ಕ್ರಿಯೇಟ್ ಆ್ಯಪ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕ್ರಿಯೇಟ್ ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಅರ್ಥ ಆಗಿಲ್ಲ ಅಂತ ಇದು ಮಾಡಬೇಡಿ. ಈ ಫೋಟೋ ಏನಲ್ಲಿ ನಾವು ಜನ್ರೇಟ್ ಮಾಡ್ಕೊಂಡಿರ್ತೀವಿ ಆ ಫೋಟೋ ಹಾಕ್ಬಿಟ್ಟು ಅಲ್ಲೇನು ಕಾಪಿ ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಿಕೊಂಡ್ರು ಜನ್ರೇಟ್ ಕೊಡಿ. ಇದು ಫುಲ್ ಇದಾಗೋವರೆಗೂ ಬ್ಯಾಕ್ ಹೋಗಬೇಡಿ, ವಿಡಿಯೋ ಕ್ರಿಯೇಟ್ ಆಗೋವರೆಗೂ. ಆಗ್ತಾ ಇದೆ. ಇಲ್ಲಿ ನೋಡಿ, ಈ ಥರ ಕ್ರಿಯೇಟ್ ಆಗುತ್ತೆ ವಿಡಿಯೋ. ಇಲ್ಲಿ ನಾವು ಯೂಸ್ ವಿಡಿಯೋಗೆ ಹೋಗಿ ಇಲ್ಲಿ ಡೌನ್ಲೋಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಇವಾಗ ವಿಡಿಯೋ ನಿಮಗೆ ಗ್ಯಾಲರಿ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ChatGPTಗೆ ಹೋಗಿ ನೆಕ್ಸ್ಟ್ ಇನ್ನೊಂದು ಏನು ಹಾಕಿರ್ತೀವಲ್ವ ಇದ್ರದ್ದು
ಸೇಮ್ ಸ್ಕ್ರಿಪ್ಟ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ YT ಕ್ರಿಯೇಟರ್ಗೆ ಹೋಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ವಿಡಿಯೋಗೆ ಹೋಗಿ ಅದ್ರದ್ದು ಫೋಟೋನ ಇದು ಮಾಡಿಕೊಂಡು ಇದ್ರದ್ದು ಸ್ಕ್ರಿಪ್ಟ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಮತ್ತು ಜನ್ರೇಟ್ ಕೊಡಿ. ಇಲ್ಲಿ ನೋಡಿ, ಇದು ಕೂಡ ವಿಡಿಯೋ ಜನರೇಟ್ ಆಗಿದೆ. ಜೀನ್ಸ್ ಜೊತೆ ಸ್ಟೈಲಿಶ್ ಲುಕ್ ಸಿಗುತ್ತೆ. ಕಾಲೇಜ್ ಆಫೀಸ್ ಎಲ್ಲಕ್ಕೂ ಪರ್ಫೆಕ್ಟ್. ವಿಡಿಯೋಗೆ ಹೋಗಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಆಗ್ತಾ ಇದೆ. ನೆಕ್ಸ್ಟು ಮತ್ತೆ ಬ್ಯಾಕ್ ಹೋಗಿ ChatGPTಗೆ ಲಾಸ್ಟ್ಗೆ ಏನು ನೀವು ಇಲ್ಲಿ ಫಸ್ಟ್ ಎರಡು ಇದನ್ನು ಸೇರಿ ಔಟ್ಫಿಟ್ ಸೇರಿ ಸ್ಕ್ರಿಪ್ಟ್ ಕೇಳಿರ್ತೀರಲ್ವ, ಆ ಸ್ಕ್ರಿಪ್ಟ್ ರೈಟ್ ಕೂಡ ಕಾಪಿ ಮಾಡಿಕೊಂಡು ಸೇಮ್ ವಾಪಸ್ಸು ಇದನ್ನು YT ಕ್ರಿಯೇಟ್ ಇದ್ರಲ್ಲಿ ಹಾಕಿ ನೋಡಿ ಕಾಣಿಸ್ತಾ ಇದೆಯಾ ಅಂತ. ಇದು ಸ್ಕ್ರೀನ್ಶಾಟ್ ಇರುತ್ತಲ್ವ, ಇಲ್ಲಿ ಆ ಫೋಟೋ ಹಾಕೊಳ್ಳಿ. ಸ್ಕ್ರೀನ್ಶಾಟ್ ತೆಗ್ದಿರೋದನ್ನ ಹಾಕೊಂಡು ನೆಕ್ಸ್ಟ್ ಆ ಪ್ರಾಂಪ್ಟ್ ಹಾಕೊಳ್ಳಿ. ಮತ್ತು ಇದನ್ನು ಕೂಡ ವಿಡಿಯೋನ ಜನರೇಟ್ ಕೊಡಿ. ನೋಡಿ, ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ. ಡೈಲಿ ವೇರ್, ಕಾಲೇಜ್ ಕ್ಯಾಶುವಲ್ ಔಟಿಂಗ್ ಸೂಪರ್ ಚಾಯ್ಸ್. ಇದರ ಪ್ರೈಸ್ ಜಸ್ಟ್ 247 ಅರೌಂಡ್. ಗರ್ಲ್ಸ್ ಬಜೆಟ್ ಲೆಸ್ ಸ್ಟೈಲಿಶ್ ಔಟ್ಫಿಟ್ ಮಾಡ್ಕೊಳ್ಳಿ. ಕಾಟನ್ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಆಗ್ತಾ ಇದೆ. ಇವಾಗ ನಮಗೆ ಟೋಟಲ್ 3 ವಿಡಿಯೋಸ್ ಸಿಕ್ತು. ನೆಕ್ಸ್ಟ್ ನಾವೇನು ಇನ್ಶಾರ್ಟ್ ಹೋಗೋಣ. ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಎಡಿಟಿಂಗ್ ಮಾಡೋಕ್ಕೆ, ಸೊ ಅದೇ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ 3 ವಿಡಿಯೋಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಕುರ್ತಿ ಕಾಂಬೋ ನೋಡಿ, ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ. ಡೈಲಿ ವೇರ್, ಕಾಲೇಜ್ ಕ್ಯಾಶುವಲ್ ಔಟಿಂಗ್ ಗೆ ಸೂಪರ್ ಚಾಯ್ಸ್. ಇದರ ಪ್ರೈಸ್ ಜಸ್ಟ್ 247 ಅರೌಂಡ್ ಇದೆ. ಪಿಂಕ್ ಲವರ್ಸ್, ಈ ಕುರ್ತಿ ನೋಡಿದ್ರಾ, ತುಂಬಾ ಕ್ಯೂಟ್ ಆಗಿದೆ. ಜೀನ್ಸ್ ಜೊತೆ ಸ್ಟೈಲಿಶ್ ಲುಕ್ ಸಿಗುತ್ತೆ. ಕಾಲೇಜ್ ಆಫೀಸ್ ಎಲ್ಲಕ್ಕೂ ಪರ್ಫೆಕ್ಟ್. ತುಂಬಾ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಆಗ್ತಿದೆ ನೋಡಿ. ಇಲ್ಲಿ ವಿಡಿಯೋ ಫುಲ್ ಡೌನ್ಲೋಡ್ ಆಗಿದೆ. ಇವಾಗ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ಗೆ ಹೋಗಿ ಇಲ್ಲಿ ನೀವು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಏನಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಬೆಸ್ಟ್ ಪ್ರಾಕ್ಟೀಸ್ ಅಂತ ಇರುತ್ತೆ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಏನು ವಿಡಿಯೋ 30 ಸೆಕೆಂಡ್ಸ್ ವಿಡಿಯೋ ಏನಿದಾಗಿದೆ ನೋಡಿ. ಗರ್ಲ್ಸ್ ಬಜೆಟ್ ಲೆಸ್ ಔಟ್ಫಿಟ್ ಬೇಕಾ? ಈ ಕಾಟನ್ ಶಾರ್ಟ್ ಕುರ್ತಿ ಕಾಂಬೋ ನೋಡಿ, ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ. ಡೈಲಿ ವೇರ್, ಕಾಲೇಜ್ ಕ್ಯಾಶುವಲ್ ಔಟಿಂಗ್ ಗೆ ಸೂಪರ್ ಚಾಯ್ಸ್. ಇದರ ಪ್ರೈಸ್ ಜಸ್ಟ್ 247 ಅರೌಂಡ್ ಇದೆ. ಪಿಂಕ್ ಲವರ್ಸ್, ಈ ಕುರ್ತಿ ನೋಡಿದ್ರಾ, ತುಂಬಾ ಕ್ಯೂಟ್ ಆಗಿದೆ. ಜೀನ್ಸ್ ಜೊತೆ ಸ್ಟೈಲಿಶ್ ಇಲ್ಲಿ ಇದು ಮಾಡ್ಕೊಳ್ಳಿ. ಬಟ್ ಇದು ಯಾವುದೇ ಕಾರಣಕ್ಕೂ ಪ್ರೈಸ್ ಮಾತ್ರ ನಿಮಗೆ ಸಿಗುತ್ತೆ. ತೋರಿಸಬಾರ್ದು, ಯಾಕಂದ್ರೆ ಪ್ರೈಸ್ ವೇರಿಯೇಷನ್ ಆಗಿರುತ್ತೆ. ಕೆಲವೊಂದು ಪ್ರೈಸ್ ವೇರಿಯೇಷನ್ ಆಗೋದನ್ನ ಇಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಸೇಮ್ ಇಷ್ಟ ಹಾಕೊಂಡು ನೆಕ್ಸ್ಟ್ ಹೋಗಿ. ನೆಕ್ಸ್ಟ್ ಇದಿಷ್ಟೇ ಇರಲಿ. ಸೊ ನೆಕ್ಸ್ಟ್ ನಾವು ಇನ್ನೊಂದ್ಸರಿ ChatGPTಗೆ ಹೋಗಿ ಇಲ್ಲಿ ನಾವು ಆವಾಗಲೇ ಏನು ತೊಗೊಂಡಿರ್ತೀವಲ್ಲ, ಇಲ್ಲಿ ನಮಗೆ ಹ್ಯಾಶ್ ಟ್ಯಾಗ್ಸ್ ಇರುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ನೋಡಿ, ಇದ್ರದ್ದು ನಮಗೆ ಹ್ಯಾಶ್ಟ್ಯಾಗ್ ಬರೆದಿದ್ದಾರೆ. ಇದನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಮತ್ತು ಬ್ಯಾಕ್ ಹೋಗಿ ಈ ಹ್ಯಾಶ್ಟ್ಯಾಗ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಇಲ್ಲಿ ಹ್ಯಾಶ್ಟ್ಯಾಗ್ಸ್ ಅಂತಿದೆ ಅಲ್ವಾ, ಒಂದು ನಿಮಿಷ. ಗರ್ಲ್ಸ್
ಬಜೆಟ್ ಪ್ಲಸ್ ಸ್ಟೈಲಿಶ್ ಔಟ್ಫಿಟ್ ಬೇಕಾ? ಈ ಕಾಟನ್ ಶಾರ್ಟ್ ಕುರ್ತಿ ಕಾಂಬೋ ನೋಡಿ, ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ. ಡೈಲಿ ವೇರ್, ಕಾಲೇಜ್, ಕ್ಯಾಶುವಲ್ ಔಟಿಂಗ್ ಗೆ ಸೂಪರ್ ಚಾಯ್ಸ್. ಇದ್ರ ಪ್ರೈಸ್ ಜಸ್ಟ್ 247 ಅರೌಂಡ್ ಇದೆ. ಪಿಂಕ್ ಲವರ್ಸ್, ಈ ಕುರ್ತಿ ನೋಡಿದ್ರಾ? ಇಲ್ಲಿ ಏನಿದೆ ಇರುತ್ತೆ ಅಲ್ವಾ, ಇಲ್ಲಿ ನಿಮ್ಮ ಹ್ಯಾಶ್ಟ್ಯಾಗ್ ಏನು ಕಾಪಿ ಮಾಡಿರ್ತೀರೋ ಅದನ್ನು ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಟ್ಯಾಗ್ ಪೀಪಲ್ ಮಗು ಯಾಡ್ ಟ್ಯಾಗ್ ಒತ್ತಿ ಇಲ್ಲಿ ಮೀಶೋನ ಟ್ಯಾಗ್ ಮಾಡಿ. ನೀವು ರೈಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಶೇರ್ ಆಗ್ತಿದೆ, ವಿಡಿಯೋ ಅಪ್ಲೋಡ್ ಆಗ್ತಿದೆ. ನೆಕ್ಸ್ಟ್ ಪ್ರೊಸೆಸ್ ಹೇಳ್ಕೊಡ್ತೀನಿ ರೀ. ನಿಮಗೆ ಇದೇ ರೀತಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಿಡಿಯೋ ಅಪ್ಲೋಡ್ ಆಗಿದೆ. ನೆಕ್ಸ್ಟು ಮೀಶೋಗೆ ಹೋಗಿ ವಿಡಿಯೋನ ಯಾವ ರೀತಿ ನೀವು ಆಟೋ ಡಿ ಎಮ್ ಕನೆಕ್ಟ್ ಮಾಡೋದು ಅಂತ ನೋಡಿ ಹೇಳ್ಕೊಡ್ತೀನಿ. ಪ್ರೊಫೈಲ್ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೋಡಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಿಮಗೆ ಇಲ್ಲಿ ಸೆಲೆಕ್ಟ್ ಪೋಸ್ಟ್ ಆಟೋ ಡಿ ಎಮ್ ಅಂತ ತೋರಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಆಲ್ರೆಡಿ ನಿಮಗೆ ಪೋಸ್ಟ್ ಏನಿದಾಗಿರುತ್ತೋ ಅದು ಇಲ್ಲಿ ಬಂದಿರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ವಿಶ್ ಲಿಂಕಿಗೆ ಹೋಗಿ ಈ ಪ್ರಾಡಕ್ಟ್ನ ವಿಶ್ ಲಿಂಕಲ್ಲಿ ಹಾಕ್ಕೊಂಡಿರಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡಿ. ನಿಮಗೆ ಆಟೋಮೆಟಿಕ್ಕಾಗಿ ಆಟೋ ಡಿ ಎಮ್ ಸೆಟ್ ಆಗುತ್ತೆ. ನಿಮಗೆ ಇಷ್ಟೇ, ಇನ್ನೇನು ಇಲ್ಲ. ಇನ್ನೂ ಹೆಚ್ಚಿನ ವೀಡಿಯೋಗಳೇನಾದರೂ ಬೇಕು ಅಂದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.